ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಯಾರೆಲ್ಲ ಸೈಟ್ ತೊಗೊಳಕ್ಕಾಗಲಿಲ್ವೋ ಬನ್ನಿ ನಮ್ಮ ಲೇಔಟ್ ಹತ್ರ ಸೈಟ್ ತೊಗೊಳ್ಳಿ. ಸುತ್ತಲೂ ಮನೆಗಳು, ಸೆಂಟ್ರಲ್ ಲೇಔಟು, ಈ ಕಡೆ ಸ್ಟೇಟ್ ಹೈವೇ, ನ್ಯಾಷನಲ್ ಹೈವೇ, ಈ ಕಡೆ ಏರ್ಪೋರ್ಟ್ಗೆ ನಿಯರ್ ಇದೆ. ಇದಕ್ಕಿಂತ ಲೇಔಟ್ ಬೇಕಾ ಸರ್? ನೀವೇನು ಇನ್ವೆಸ್ಟ್ ಮಾಡಿರ್ತೀರೋ 100% ಡಬಲ್ ಆಗುತ್ತೆ. ಕನ್ಸ್ಟ್ರಕ್ಷನ್ಗಾದರೆ ಸುತ್ತಲೂ ಕನ್ಸ್ಟ್ರಕ್ಷನ್ಸ್ ಆಗಿದೆ. 100% ಈ ಖಾತಾಸ್ ರೆಡಿ ಇದೆ. ನಾಳೆ ಬೆಳಗ್ಗೆನೇ ಬೇಕಾದ್ರೆ ನೀವು ರಿಜಿಸ್ಟರ್ ಮಾಡ್ಕೋಬೋದು. ಲೋನ್ ಅಂತ ಬಂದಾಗ ಅಪ್ ಟು 80% ತನಕ ಲೋನ್ ಮಾಡಿಸ್ಕೊಡ್ತೀವಿ ಸರ್. ಇಂಥ ಲೇಔಟ್ ಯಾರೂ ಮಿಸ್ ಮಾಡ್ಕೋಬೇಡಿ, ಬನ್ನಿ ಬೇಗ ಬುಕ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಧಾಕರ್ ಅಂತ, ಜನಪ್ರಿಯ ಪ್ರಾಪರ್ಟೀಸಿಂದ ಮಾತಾಡ್ತಾ ಇರೋದು. ಈಗಾಗಲೇ ಬೆಂಗಳೂರಲ್ಲಿ ಸುಮಾರು ಲೇಔಟ್ಸ್ಗಳು ಮಾಡ್ಕೊಂಡು ಬಂದಿದ್ದೀವಿ. ಬನ್ನಿ, ಚಿಕ್ಕಬಳ್ಳಾಪುರದಲ್ಲಿ ಒಂದು ಹೊಸದಾಗಿ ಲೇಔಟ್ ಮಾಡ್ತಾ ಇದ್ದೀವಿ, ಅಪ್ರೂವ್ಡ್ ಲೇಔಟು. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ನೋಡ್ಕೊಂಬರೋಣ. ಪ್ರಾಜೆಕ್ಟ್ ಬಂದುಬಿಟ್ಟು 3 ಎಕರ್ಸಲ್ಲಿ ಮಾಡ್ತಾ ಇರೋಂಥ ಪ್ರಾಜೆಕ್ಟು. ಇದರಲ್ಲಿ ಟೋಟಲ್ಲು 49 ಸೈಟ್ಸ್ ಇದೆ. ಇದರಲ್ಲಿ ಆಲ್ರೆಡಿ ಒಂದು 15 ಸೈಟ್ ಕಂಪ್ಲೀಟ್ ಆಗಿದೆ, ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ, ಆಲ್ರೆಡಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇನ್ನೊಂದು 5 ಸೈಟ್ಸ್ ಆಲ್ರೆಡಿ ಅಗ್ರಿಮೆಂಟ್ ಆಗಿದೆ. ಇನ್ನು 32 ಸೈಟ್ಸ್ ಮಾತ್ರ ಅವೈಲಬಿಲಿಟಿ ಇದೆ. ಇದರಲ್ಲಿ 30-40 ಇದೆ, 30-50 ಇದೆ, ಕೆಲವು ಆರ್ಟ್ ಡೈಮೆನ್ಷನ್ ಸೈಟ್ಸ್ ಇದೆ. ಮತ್ತು ಪೇಸಿಂಗ್ ಬಂದುಬಿಟ್ಟು ಈಸ್ಟು ವೆಸ್ಟು ಕಾರ್ನರ್ ಸೈಟ್ಸ್ ಇದೆ ಸರ್. ಅಮ್ಯುನಿಟೀಸ್ ಅಂತ ಬಂದಾಗ ಯೂಜ್ ಪಾರ್ಕ್ ಇದೆ, ಮತ್ತು ಇದು ಡ್ರೈನೇಜು, ಸಿವೇಜು, ವಾಟರ್ ಕನೆಕ್ಷನ್ನು, ಮತ್ತು 30 ಫೀಟು 80 ಫೀಟ್ ರೋಡ್ಸ್ ಇದೆ. ಮತ್ತು ಇಂಡಿವಿಜುವಲ್ ಸೈಟ್ಗೆ ಮಾರ್ಕೇಷನ್ ಆಗಿದೆ, ಮತ್ತು ಡ್ರೈನೇಜು, ಸಿವೇಜು ಎಲ್ಲ ಆಗಿದೆ. ಎವ್ರಿ ಸೈಟ್ಗೆ ಒಂದು 3 ಪ್ಲಾಂಟೇಷನ್ ಆಗಿದೆ. ನೋಡಿ ಸರ್, ಸುಂದರವಾದ ಪಾರ್ಕ್ ಇದೆ. ಇದರಲ್ಲಿ ನಿಮ್ಗೆ ಆಲ್ರೆಡಿ ಸಮ್ಮರ್ ಹೌಸ್ ಇದೆ, STP ಇದೆ, ಸುತ್ತಲೂ ನಿಮಗೆ ಜಾಗಿಂಗ್ ಟ್ರ್ಯಾಕ್ ಇದೆ ಸರ್. ಕನೆಕ್ಟಿವಿಟಿ ನೋಡೋದಾದರೆ ನಿಮಗೆ ಬ್ಯಾಂಗ್ಳೂರ್ ಟು ಈ ಕಡೆ ಹೈದ್ರಾಬಾದ್ ಹೈವೇ ಜಸ್ಟ್ 500 ಮೀಟರ್ಸ್ ಇದೆ. ಇಲ್ಲಿಂದ ಚಿಕ್ಕಬಳ್ಳಾಪುರಗೆ ಎಕ್ಸಾಕ್ಟಾಗಿ 1.5 ಕಿಲೋಮೀಟರ್ಸ್ ಆಗುತ್ತೆ. 2 ಕಿಲೋಮೀಟರ್ಸ್ ಬಂದುಬಿಟ್ಟು ನಿಮಗೆ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ಗೆ ಆಗುತ್ತೆ. ಇಲ್ಲಿಂದ ಜಸ್ಟ್ ಒಂದು 20 ಮಿನಿಟ್ಸ್ ಡ್ರೈವಲ್ಲಿ ನಿಮಗೆ ಏರ್ಪೋರ್ಟ್ಗೆ ರೀಚ್ ಆಗ್ತೀರಾ. ದೇವನಹಳ್ಳಿಗೂ ಅಷ್ಟೇ ಒಂದು 15 ಮಿನಿಟ್ಸ್ ಡ್ರೈವ್ ಆಗ್ತೀರಾ. ಯಾಕಂದರೆ ನ್ಯಾಷನಲ್ ಹೈವೇಗೆ ಅಟ್ಯಾಚ್ ಇರೋದ್ರಿಂದ ಪ್ರಾಜೆಕ್ಟು ನಿಯರ್ ಬೈ ಕನೆಕ್ಟಿವಿಟಿ ರೋಡ್ ತುಂಬ ಚೆನ್ನಾಗಿದೆ. ಡೆವಲಪ್ಮೆಂಟ್ಸ್ ಅಂತ ಬಂದಾಗ ಸುತ್ತಮುತ್ತಲು ಇಲ್ಲಿಂದ ಜಸ್ಟ್ ಒಂದು 500 ಮೀಟರ್ಸಲ್ಲೇ ನ್ಯಾಷನಲ್ ಹೈವೇ ಇದೆ. 1 ಕಿಲೋಮೀಟರಲ್ಲಿ ನಿಮಗೆ ಡಿಮಾರ್ಟ್ ಇದೆ. ಒಂದು 300 ಮೀಟರ್ಸಲ್ಲೇ ಸ್ಟೇಟ್ ಹೈವೇ ಇದೆ. ಮತ್ತು ಇಲ್ಲಿಂದ ಒಂದು 500 ಮೀಟರ್ಸಲ್ಲೇ DC ಆಫೀಸ್ ಇದೆ. ಮತ್ತು ಸರೌಂಡಿಂಗ್ ಸ್ಕೂಲ್ಸು, ಕಾಲೇಜಸ್ಸು. ಮುಖ್ಯವಾಗಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಡೈರೆಕ್ಟ್ ಕನೆಕ್ಟಿವಿಟಿ ರೋಡ್ ಇದೆ ಸರ್ ಈ ಲೇಔಟ್ಗೆ. ಕನ್ಸ್ಟ್ರಕ್ಷನ್ಗಾದರೆ ಸುತ್ತಲೂ ಕನ್ಸ್ಟ್ರಕ್ಷನ್ಸ್ ಆಗಿದೆ. ಸೆಂಟ್ರಲ್ ಇರೋವಂಥ ಪ್ರಾಜೆಕ್ಟ್, ಇಮ್ಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೋಬೋದು. ಕನ್ಸ್ಟ್ರಕ್ಷನ್ಗೆ ಏನೇನು ಬೇಕೋ ಆಲ್ರೆಡಿ ಪ್ರೊವೈಡ್ ಮಾಡಿದ್ದೀವಿ. ಅಂದರೆ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಡ್ರೈನೇಜು, ಸೀವೇಜು, STP ಪ್ರತಿಯೊಂದು ಆಗಿದೆ ಲೇಔಟಲ್ಲಿ. ಆಲ್ರೆಡಿ ಕನ್ಸ್ಟ್ರಕ್ಷನ್ ಸಹ ಆಗ್ತಾ ಇದೆ. ಸುಮಾರು ಜನ ಲೇಔಟ್ಗಳು ಮಾಡ್ತಾರೆ, ಅರ್ಧಂಬರ್ಧ ಡೆವಲಪ್ಮೆಂಟ್ ಮಾಡಿಬಿಟ್ಬಿಟ್ಟಿರ್ತಾರೆ. ನಾವು ಆ ಥರ ಅಲ್ಲ ಸರ್, 100% ಡೆವಲಪ್ಮೆಂಟ್ ಆಗಿದೆ. 100% ಈ ಖಾತಾಸ್ ರೆಡಿ ಇದೆ. ನಾಳೆ ಬೆಳಗ್ಗೆನೇ ಬೇಕಾದ್ರೂ ನೀವು ರಿಜಿಸ್ಟರ್ ಮಾಡ್ಕೋಬೋದು. ಲೋನ್ ಅಂತ ಬಂದಾಗ ಅಪ್ ಟು 80% ತನಕ ಲೋನ್ ಮಾಡಿಸ್ಕೊಡ್ತೀವಿ ನ್ಯಾಷನಲೈಸ್ ಬ್ಯಾಂಕಿಂದ. ಮತ್ತು ಕನ್ಸ್ಟ್ರಕ್ಷನ್ಗೂ ಅಷ್ಟೇ ರೆಡಿ ಇದೆ, ಆಲ್ರೆಡಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಏನು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರೋವಂಥ ಕ್ಲೈಂಟ್ಸ್ಗೆ 100% ವರ್ತಿದೆ ಸರ್. ಸರ್, ಇನ್ನು ಡಾಕ್ಯುಮೆಂಟೇಷನ್ ಯಾವ ಥರ ಸರ್? ಸರ್, ಡಾಕ್ಯುಮೆಂಟೇಷನ್ ಬಂದಾಗ ಇದು ನಿಮಗೆ ಕೂಡ ಅಪ್ರೂವ್ಡ್, ಅಂದರೆ DC ಕನ್ವರ್ಷನ್ ಆಗಿದೆ. ಚಿಕ್ಕಬಳ್ಳಾಪುರ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಕಡೆಯಿಂದ ಅಪ್ರೂವ್ಡ್ ಆಗಿದೆ. ಇಂಡಿವಿಜುವಲ್ ಸೈಟ್ ಈ ಖಾತಾ ಇದೆ. ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿ ಕನ್ಸ್ಟ್ರಕ್ಷನ್ನು ನಡೀತಾ ಇದೆ. ಪ್ರೈಸ್ ಯಾವ ಥರ ಇದೆ ಸರ್? ಸರ್, ಪ್ರೈಸ್ ಬಂದುಬಿಟ್ಟು ನಿಮಗೆ 3,450 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಕಡೆಯಿಂದ ಬರುವಂಥ ಕ್ಲೈಂಟ್ಗೆ ಡೈರೆಕ್ಟ್ 100 ರೂಪೀಸ್ ಡಿಸ್ಕೌಂಟ್ ಕೊಟ್ಟು 3,350ಗೆ ಕೊಡ್ತೀವಿ ಸರ್. ಕೊನೆಯದಾಗಿ ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಸರ್? ಸರ್, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರೋಂಥ ಕಾಂಟ್ಯಾಕ್ಟ್ ನಂಬರ್ಸ್ಗೆ ಕರೆ ಮಾಡ್ಬೋದು, ಇಲ್ಲಾಂದರೆ ಆಫೀಸಿಗೆ ಬಂದು ಭೇಟಿ ಆಗ್ಬೋದು.